ಪೂಜ್ಯಾಯ ರಾಘವೇಂದ್ರಾಯ ಸತ್ಯಧರ್ಮರಥಾಯ ಚ ಭಜತಾಂ ಕಲ್ಪವೃಕ್ಷಾಯ ನಮತಾಂ ಕಾಮಧೇನುವೆ. ಓಂ ಗುರು ರಾಘವೇಂದ್ರಾಯ ನಮಃ. ಮಂತ್ರಾಲಯದ ಮಹಾಪ್ರಭುಗಳು, ಕಲಿಯುಗದ ಕಾಮಧೇನು ಗುರು ರಾಘವೇಂದ್ರ ಸ್ವಾಮಿಗಳು. ರಾಘವೇಂದ್ರ ಸ್ವಾಮಿಗಳು ಬ್ರಾಹ್ಮಣ ಮಾಧ್ವ ಸನ್ಯಾಸಿಗಳಲ್ಲಿ ಪ್ರಮುಖರಾಗಿದ್ದಾರೆ. ಮಧ್ವಾಚಾರ್ಯರ ಅನುಯಾಯಿಯಾಗಿದ್ದ ಮಧ್ವಮತದ ದ್ವೈತ ಸಿದ್ಧಾಂತವನ್ನು ಪ್ರತಿಪಾದಿಸಿದ್ದಾರೆ. ಕಲಿಯುಗದಲ್ಲಿ ಕಾಮಧೇನುವಾಗಿ ಬೇಡಿ ಬಂದಂತಹ ಭಕ್ತರನ್ನು ನಿರಾಸೆಗೊಳಿಸದೆ ಅವರಿಗೆ ಪೂರ್ಣ ಫಲವನ್ನು ಕೊಡ್ತಾ ರಾಯರು ಮಂತ್ರಾಲಯದಲ್ಲಿ ನೆಲೆಸಿದ್ದಾರೆ. ರಾಘವೇಂದ್ರ ಸ್ವಾಮಿಗಳು ಮಹಾವಿಷ್ಣುವನ್ನೇ ಸರ್ವೋಚ್ಚ ದೇವನಾಗಿ ಪೂಜಿಸುವ ವೈಷ್ಣವ ಧರ್ಮವನ್ನು ಅನುಸರಿಸ್ತಾರೆ. ಸ್ನೇಹಿತರೆ, ಮಧ್ವಾಚಾರ್ಯರ ದ್ವೈತ ತತ್ವಶಾಸ್ತ್ರವನ್ನು ಪ್ರತಿಪಾದಿಸಿದಂಥ 16ನೇ ಶತಮಾನದ ಪ್ರಭಾವಿ ಸಂತರು ಕೂಡ ರಾಘವೇಂದ್ರ ಸ್ವಾಮಿಗಳಾಗಿದ್ದಾರೆ. ಅಂತಹ ರಾಘವೇಂದ್ರ ಸ್ವಾಮಿಗಳ ಜೀವನ ಚರಿತ್ರೆಯನ್ನು ಚಿಕ್ಕದಾಗಿ ಇವತ್ತಿನ ವಿಡಿಯೋದಲ್ಲಿ ತಿಳಿದುಕೊಳ್ಳೋಣ. ಸ್ನೇಹಿತರೆ, ಯಾರೆಲ್ಲ ರಾಘವೇಂದ್ರ ಸ್ವಾಮಿಗಳ ಭಕ್ತರು ಈ ವಿಡಿಯೋವನ್ನು ನೋಡ್ತಾ ಇದ್ದೀರಾ, ಓಂ ರಾಘವೇಂದ್ರ ಸ್ವಾಮಿ ನಮಃ ಅಂತ ಕಮೆಂಟ್ ಮಾಡಿ. ಹಾಗೆ ವಿಡಿಯೋವನ್ನು ಎಲ್ಲೂ ಸ್ಕಿಪ್ ಮಾಡದೆ ರಾಘವೇಂದ್ರ ಸ್ವಾಮಿಗಳ ಜೀವನ ಚರಿತ್ರೆಯನ್ನು ತಿಳಿದುಕೊಳ್ಳಿ. ರಾಘವೇಂದ್ರ ಸ್ವಾಮಿಗಳು 1671ರಲ್ಲಿ ಇಂದಿನ ಆಂಧ್ರ ಪ್ರದೇಶದ ಮಂತ್ರಾಲಯದಲ್ಲಿ ಬೃಂದಾವನವನ್ನು ಸ್ವೀಕರಿಸುತ್ತಾರೆ. ಭಾರತದಲ್ಲಿರುವ ಅತ್ಯಂತ ಜನಪ್ರಿಯ ಧಾರ್ಮಿಕ ತಾಣಗಳಲ್ಲಿ ರಾಘವೇಂದ್ರ ಸ್ವಾಮಿಗಳ ಬೃಂದಾವನವು ಕೂಡ ಒಂದು. ಲಕ್ಷಾಂತರ ಭಕ್ತರು ನಂಬುವ ರಾಘವೇಂದ್ರ ಸ್ವಾಮಿಗಳು ಮಾಡಿದಂತಹ ಪವಾಡಗಳು ಒಂದೆರಡಲ್ಲ. ರಾಘವೇಂದ್ರ ಸ್ವಾಮಿಗಳು ವೆಂಕಣ್ಣ ಭಟ್ಟರಾಗಿ ಜನಿಸ್ತಾರೆ. ಅಂದರೆ ತಿಮ್ಮಣ್ಣ ಭಟ್ಟ ಮತ್ತು ಗೋಪಿಕಾಂಬ ದಂಪತಿಗಳ ಎರಡನೆಯ ಪುತ್ರರಾಗಿ ಜನನವಾಗಿದ್ದಾರೆ. 1595ರಲ್ಲಿ ಪಾಲ್ಗುಣ ಮಾಸದ ಶುಕ್ಲ ಸಪ್ತಮಿಯ ಗುರುವಾರದಂದು ರಾಯರ ಜನನವಾಗುತ್ತೆ. ತಿಮ್ಮಣ್ಣ ಭಟ್ಟರು ಶ್ರೀ ಕನಕಾಚಲ ಭಟ್ಟರ ಮಗ. ರಾಜ ಕೃಷ್ಣದೇವರಾಯರ ಆಸ್ಥಾನದಲ್ಲಿ ವೀಣಾ ವಿದ್ವಾಂಸರಾಗಿದ್ದಂತಹ ಕೃಷ್ಣ ಭಟ್ಟರ ಮೊಮ್ಮಗ. ರಾಘವೇಂದ್ರ ಸ್ವಾಮಿಗಳ ಪೋಷಕರಿಗೆ ರಾಘವೇಂದ್ರ ಸ್ವಾಮಿಯನ್ನು ಹೊರತುಪಡಿಸಿ ಗುರುರಾಜಾಚಾರ್ಯ ಎಂಬ ಮಗ, ವೆಂಕಟಾಂಬ ಎಂಬ ಮಗಳು ಕೂಡ ಇರ್ತಾರೆ. ವೆಂಕಟನಾಥ ಅಂದರೆ ರಾಘವೇಂದ್ರ ಸ್ವಾಮಿಗಳ ಪೂರ್ವ ಹೆಸರು. ವೆಂಕಟನಾಥರು ಅತ್ಯಂತ ಅದ್ಭುತ ವಿದ್ವಾಂಸರು. ಚಿಕ್ಕವರಿದ್ದಾಗಲೇ ಓಂನಂತಹ ಸಣ್ಣ ವಸ್ತು ದೇವರ ಅನಂತ ಶ್ರೇಷ್ಠತೆಯನ್ನು ಹೇಗೆ ರೂಪಿಸುತ್ತೆ ಅಂತ ತಂದೆಯನ್ನೇ ಪ್ರಶ್ನಿಸ್ತಾರೆ. ವೆಂಕಟನಾಥರ ತಂದೆಯ ಮರಣದ ನಂತರ ಅವರ ಜವಾಬ್ದಾರಿಯನ್ನು ವೆಂಕಟನಾಥರ ಸೋದರರೇ ನೋಡಿಕೊಳ್ತಾರೆ. ವೆಂಕಟನಾಥರು ಆರಂಭಿಕ ಶಿಕ್ಷಣವನ್ನು ಮಧುರೈನಲ್ಲಿರುವ ತನ್ನ ಸೋದರ ಮಾವರಾದ ಲಕ್ಷ್ಮೀ ನರಸಿಂಹಾಚಾರ್ಯರಿಂದ ಪಡೆದುಕೊಳ್ತಾರೆ. ಮಧುರೈನಿಂದ ಹಿಂದಿರುಗಿದ ನಂತರ ವೆಂಕಟನಾಥರು ಶ್ರೀಮಂತ ಕುಟುಂಬದಿಂದ ಬಂದಂತಹ ಸರಸ್ವತಿ ಎನ್ನುವ ಲಕ್ಷಣವಾದ ಯುವತಿಯನ್ನು ವಿವಾಹವಾಗ್ತಾರೆ. ತನ್ನ ಇಂದ್ರಿಯಗಳ ಮೇಲೆ ಹಿಡಿತ ಹೊಂದಿರುವವನಿಗೆ ವಿವಾಹ ಜೀವನ ಯಾವುದೇ ಕಲಿಕೆಗೆ ಭಂಗ ಅಥವಾ ಅಡ್ಡಿಯನ್ನು ತರುವುದಿಲ್ಲ. ಅದರಂತೆ ವೆಂಕಟನಾಥರಿಗೆ ಕಲಿಕೆಯ ಮೇಲೆ ವಿವಾಹವಾದ ನಂತರವೇ ಆಸಕ್ತಿ ದುಪ್ಪಟ್ಟಾಗುತ್ತೆ. ಸರಸ್ವತಿ ದೇವಿಯ ಆಶೀರ್ವಾದ ಹೆಚ್ಚಾಗುತ್ತೆ. ಕುಂಭಕೋಣಂನಲ್ಲಿ ಸುಧೀಂದ್ರ ತೀರ್ಥರ ಆಶ್ರಯದೊಂದಿಗೆ ದ್ವೈತ ವೇದಾಂತ, ವ್ಯಾಕರಣ, ಇತರ ಶಾಸ್ತ್ರಗಳ ಮೇಲೆ ಸುಧಾರಿತ ಕೃತಿಗಳನ್ನು ಅಧ್ಯಯನ ಮಾಡ್ತಾರೆ. ಹಲವಾರು ಚರ್ಚೆಗಳಲ್ಲಿ ಪಾಲ್ಗೊಂಡು ತನಗಿಂತ ಹಿರಿಯರನ್ನು ಕೂಡ ಆ ಚರ್ಚೆಗಳಲ್ಲಿ ಸೋಲಿಸ್ತಾರೆ. ವೆಂಕಟನಾಥರಲ್ಲಿದ್ದ ಅಪಾರ ಜ್ಞಾನವನ್ನು ಅರಿತುಕೊಂಡ ಅವರ ಗುರು ಸುಧೀಂದ್ರ ತೀರ್ಥ ವೆಂಕಟನಾಥರಿಗೆ ಮಹಾಭಾಷ್ಯ ವೆಂಕಟನಾಥಾಚಾರ್ಯ ಎನ್ನುವಂತಹ ಬಿರುದನ್ನು ಕೂಡ ಕೊಡ್ತಾರೆ. ಹೀಗೆ ಒಮ್ಮೆ ಅವರು ತಮ್ಮ ಪತ್ನಿಯೊಂದಿಗೆ ಕುಂಭಕೋಣಂ ಪ್ರವಾಸ ಮಾಡ್ತಾ ಇದ್ದಂತಹ ಸಂದರ್ಭದಲ್ಲಿ ವೆಂಕಟನಾಥ ಮತ್ತು ಅವರ ಕುಟುಂಬವನ್ನು ಸಮಾರಂಭಕ್ಕೆ ಆಹ್ವಾನಿಸ್ತಾರೆ. ದುರಾದೃಷ್ಟವಾದ ಅತಿಥೇಯರು ಅವನನ್ನು ಚೆನ್ನಾಗಿ ನೋಡಿಕೊಳ್ಳೋದಿಲ್ಲ, ಬದಲಾಗಿ ಮನೆಯ ಕೆಲಸದವರಂತೆ ನೋಡಿಕೊಳ್ತಾರೆ. ಅತಿಥೇಯರು ವೆಂಕಟನಾಥರ ಬಳಿ ಗರ್ವದಿಂದ ತಿಲಕವನ್ನು ಇಟ್ಟುಕೊಳ್ಳಲು ಗಂಧವನ್ನು ಅರೆದುಕೊಡಲು ಕೇಳಿಕೊಳ್ತಾರೆ. ವೆಂಕಟನಾಥರು ಅಗ್ನಿ ಸೂಕ್ತವನ್ನು ಪಠಿಸುತ್ತಾ ಗಂಧವನ್ನು ಅರೆದುಕೊಡ್ತಾರೆ. ಅತಿಥೇಯರು ಇದನ್ನು ದೇಹಕ್ಕೆ ಲೇಪಿಸುತ್ತಿದ್ದಂತೆ ದೇಹದಲ್ಲಿ ಅಗ್ನಿಯಿಂದ ಸುಟ್ಟಂಥ ಉರಿ ಪ್ರಾರಂಭವಾಗುತ್ತೆ.
ಉರಿಯನ್ನು ಸಮನ ಮಾಡುವಂತೆ ವೆಂಕಟನಾಥರ ಬಳಿ ಕೇಳಿಕೊಂಡಾಗ ವೈದಿಕ ಮಂತ್ರಗಳನ್ನು ಪಠಿಸುತ್ತಾ ಮತ್ತೊಮ್ಮೆ ಗಂಧದ ಪೇಸ್ಟನ್ನು ಅರೆಯುತ್ತಾರೆ. ಈ ಬಾರಿ ಗಂಧವನ್ನು ಅರಿಯಬೇಕಾದ್ರೆ ವರ್ಣ ಸೂಕ್ತವನ್ನು ಪಠಿಸ್ತಾರೆ. ಹೀಗಾಗಿ ನಂತರ ಈ ಒಂದು ಗಂಧದ ಪೇಸ್ಟನ್ನು ಹಚ್ಚಿಕೊಂಡ ನಂತರ ಉರಿ ಕಡಿಮೆಯಾಗುತ್ತೆ. ಆಗ ಅಲ್ಲಿ ನೆರೆದಿದ್ದವರೆಲ್ಲರೂ ಕೂಡ ವೆಂಕಟನಾಥರನ್ನ ಕ್ಷಮೆ ಕೇಳ್ತಾರೆ. ಹೀಗೆ ಅವರ ಜೀವನವು ದೇವರ ಆರಾಧನೆ, ಮಾನವೀಯತೆ, ಸೇವೆಯಲ್ಲೇ ಕಳೆದು ಆಧ್ಯಾತ್ಮಿಕ ಗುರುಗಳಾದ ಸುಧೀಂದ್ರ ತೀರ್ಥರು ಅವರ ಮಠಕ್ಕೆ ಉತ್ತರಾಧಿಕಾರಿಯನ್ನು ಹುಡುಕ್ತಾ ಇರ್ತಂತಹ ಸಂದರ್ಭ. ಮಠಾಧೀಶರಾಗಲು ಶ್ರೀ ವೆಂಕಟನಾಥನೇ ಸೂಕ್ತ ವ್ಯಕ್ತಿ ಎಂದು ದೇವರು ಕನಸಿನಲ್ಲಿ ಸೂಚನೆಯನ್ನು ಕೊಡ್ತಾರೆ. ವೆಂಕಟನಾಥರು ತನ್ನ ಹೆಂಡತಿ ಮಗನ ಮೇಲಿನ ಜವಾಬ್ದಾರಿಯಿಂದ ಆರಂಭದಲ್ಲಿ ನಿರಾಕರಿಸಿದ್ರು ಕೂಡ ಕನಸಿನಲ್ಲಿ ವಿದ್ಯಾಲಕ್ಷ್ಮಿ ಒಂದು ಸೂಚನೆಯನ್ನು ಕೊಡ್ತಾರೆ. ನಂತರ ಸನ್ಯಾಸ ದೀಕ್ಷೆಯನ್ನು ತೆಗೆದುಕೊಳ್ತಾರೆ. ಹಿಂದೂ ಧರ್ಮಗಳ ಪ್ರಕಾರ ವೆಂಕಟನಾಥರ ಪತ್ನಿ ಅಕಾಲಿಕ ಮರಣಕ್ಕೆ ಗುರಿಯಾದಾಗ ಅವರ ಆತ್ಮವು ಸ್ವರ್ಗ ಮತ್ತು ಭೂಮಿಯ ನಡುವಿನಲ್ಲಿ ಸಿಕ್ಕಿಬಿದ್ದ ಪ್ರೇತವಾಗುತ್ತೆ. ತನ್ನ ಪತಿಯನ್ನು ನೋಡುವ ಕೊನೆಯ ಆಸೆ ಈಡೇರಿದ ಕಾರಣ ಅವಳ ಪ್ರೇತ ದೀಕ್ಷೆ ಕಾರ್ಯವನ್ನು ವೀಕ್ಷಿಸಲು ಮಠಕ್ಕೆ ಹೋಗುತ್ತೆ. ಆದರೆ ಆಕೆ ಬರುವಷ್ಟರಲ್ಲಿ ಅವರ ಪತಿ ಸನ್ಯಾಸಿ ರಾಘವೇಂದ್ರ ತೀರ್ಥರಾಗಿ ಬಿಡ್ತಾರೆ. ಆದಾಗ್ಯೂ ರಾಘವೇಂದ್ರ ಗುರುಗಳು ಆಧ್ಯಾತ್ಮಿಕ ಶಕ್ತಿಯಿಂದ ಹೆಂಡತಿಯ ಉಪಸ್ಥಿತಿಯನ್ನು ತಕ್ಷಣವೇ ಕಂಡುಕೊಳ್ತಾರೆ. ಅವಳ ಕೊನೆಯ ಆಸೆಯನ್ನು ಪೂರೈಸುವ ಸಾಧನವಾಗಿ ಕಮಂಡಲದಿಂದ ಸ್ವಲ್ಪ ಪವಿತ್ರ ನೀರನ್ನು ಆತ್ಮದ ಮೇಲೆ ಪ್ರೋಕ್ಷಣೆ ಮಾಡ್ತಾರೆ. ಈ ಒಂದು ಕ್ರಿಯೆ ಅವಳಿಗೆ ಮೋಕ್ಷ ಮತ್ತು ಜನನ ಮತ್ತು ಮರಣ ಚಕ್ರದಿಂದ ವಿಮೋಚನೆಯನ್ನು ನೀಡುತ್ತೆ. ರಾಘವೇಂದ್ರ ಸ್ವಾಮಿ ದಕ್ಷಿಣ ಭಾರತದ ಪ್ರವಾಸವನ್ನು ಕೈಗೊಳ್ತಾರೆ. ದ್ವೈತ ತತ್ವಶಾಸ್ತ್ರವನ್ನು ಹರಡ್ತಾರೆ. ರಾಮೇಶ್ವರಂ, ಶ್ರೀರಂಗಂನಂತಹ ಪ್ರಸಿದ್ಧ ಯಾತ್ರಾ ಕೇಂದ್ರಗಳಿಗೆ ಭೇಟಿಯನ್ನೂ ಕೊಡ್ತಾರೆ. ವೆಂಕಟನಾಥರು ಕನ್ಯಾಕುಮಾರಿ, ತಿರುವನಂತಪುರ, ಕರ್ನಾಟಕದ ಕುಕ್ಕೆ, ವಿಷ್ಣುಮಂಗಲ, ಉಡುಪಿ ಮುಂತಾದ ಇತರ ಆಧ್ಯಾತ್ಮಿಕ ಕೇಂದ್ರಗಳಿಗೆ ಪ್ರಯಾಣಿಸ್ತಾರೆ. 1671ರಲ್ಲಿ ಶ್ರಾವಣ ಕೃಷ್ಣ ಪಕ್ಷದ ದ್ವಿತೀಯ ದಿನದಂದು ರಾಘವೇಂದ್ರ ಸ್ವಾಮಿಗಳು ಕಾರ್ಯಕ್ರಮವನ್ನು ವೀಕ್ಷಿಸಲು ಬಂದಿದ್ದಂತಹ ನೂರಾರು ಭಕ್ತರಿಗೆ ಆತ್ಮವನ್ನು ಕುಲುಕುವಂತಹ ಭಾಷಣವನ್ನು ಮಾಡ್ತಾರೆ. ಸ್ನೇಹಿತರೆ, ರಾಘವೇಂದ್ರ ಸ್ವಾಮಿಗಳು ಮಾಡಿದಂತಹ ಪವಾಡಗಳು ಒಂದೊಂದಲ್ಲ. ಸತ್ತಂತಹ ನವಾಬನ ಮಗನನ್ನು ಬದುಕಿಸಿದ್ದು, ಒಣಗಿದ ಅಂತಹ ಒನಕೆಯನ್ನು ಚಿಗುರಿಸಿದ್ದು ಹಾಗೂ ಪ್ರೇತಾತ್ಮವಾಗಿ ಅಲೆಯುತ್ತಿದ್ದಂತಹ ತನ್ನ ಹೆಂಡತಿಗೆ ಮೋಕ್ಷವನ್ನು ಕರುಣಿಸಿದ್ದು, ಕಣ್ಣು ಕಾಣದ ಕುರುಡರಿಗೆ ದೃಷ್ಟಿಯನ್ನು ದಯಪಾಲಿಸಿದ್ದು, ನಿರ್ಗತಿಕರಿಗೆ ಆಸರೆಯನ್ನು ಕೊಟ್ಟದ್ದು ಹಾಗೂ ಅನಕ್ಷರಸ್ಥರಿಗೆ ವಿದ್ಯಾಭ್ಯಾಸವನ್ನು ಕೊಡಿಸಿದ್ದು. ಹೀಗೆ ರಾಘವೇಂದ್ರ ಸ್ವಾಮಿಗಳು ಅನೇಕ ಪವಾಡಗಳನ್ನು ಮಾಡ್ತಾರೆ. ರಾಘವೇಂದ್ರ ಸ್ವಾಮಿಗಳು ಇಂದಿಗೂ ಕೂಡ ಬೃಂದಾವನದಲ್ಲಿ ನೆಲೆಸಿದ್ದಾರೆ. ಅವರು ಸಶರೀರವಾಗಿ ಬೃಂದಾವನದಲ್ಲಿ ನೆಲೆಸಿರುವುದು ಅತ್ಯಂತ ವಿಶೇಷ. 1671ರಲ್ಲಿ ಶ್ರಾವಣ ಕೃಷ್ಣ ಪಕ್ಷದ ದ್ವಿತೀಯ ದಿನದಂದು ಅವರು ಬೃಂದಾವನ ಪ್ರವೇಶವನ್ನು ಮಾಡ್ತಾರೆ. ಈ ದಿನ ಪ್ರಪಂಚದಾದ್ಯಂತ ಬೃಂದಾವನಗಳಲ್ಲಿ ಪ್ರತಿ ವರ್ಷ ರಾಘವೇಂದ್ರ ಸ್ವಾಮಿಗಳ ಆರಾಧನೆ ಆಚರಣೆ ಮಾಡಲಾಗುತ್ತೆ. ಈ ಒಂದು ಕಾರ್ಯಕ್ರಮವನ್ನು 3 ದಿನಗಳ ಕಾಲ ವಿಜೃಂಭಣೆಯಿಂದ ಮಾಡಲಾಗುತ್ತೆ. ಪೂರ್ವಾರಾಧನೆ, ಮಧ್ಯಾರಾಧನೆ ಹಾಗೂ ಉತ್ತರಾರಾಧನೆ ಎಂದು 3 ದಿನ ರಾಘವೇಂದ್ರ ಸ್ವಾಮಿಗಳ ವಿಶೇಷವಾದ ಕಾರ್ಯಕ್ರಮಗಳು, ಉತ್ಸವಗಳು ನಡೆಯುತ್ತೆ. ಸ್ನೇಹಿತರೆ, ಇಂದಿಗೂ ಕೂಡ ರಾಘವೇಂದ್ರ ಸ್ವಾಮಿಗಳು ಮಂತ್ರಾಲಯದ ಬೃಂದಾವನದಲ್ಲಿ ಜನರಿಗಾಗಿ ತಪಸ್ಸನ್ನು ಮಾಡ್ತಾ ಇದ್ದಾರೆ. ಅಷ್ಟೇ ಅಲ್ಲದೆ ಸುಮಾರು 750 ವರ್ಷಗಳ ಕಾಲ ಇದೇ ಕಲಿಯುಗದಲ್ಲಿ ಜನಸಾಮಾನ್ಯರ ಕಷ್ಟಗಳನ್ನು ನೀಗಿಸಲು ಬೃಂದಾವನದಲ್ಲಿ ನೆಲೆಸುವುದಾಗಿ ಹೇಳಿದ್ದಾರೆ. ಸ್ನೇಹಿತರೆ, ಹೀಗಾಗಿ ಕಲಿಯುಗದಲ್ಲಿ ರಾಘವೇಂದ್ರ ಸ್ವಾಮಿಗಳು ಬೇಡಿದ ಭಕ್ತರ ಕಷ್ಟಗಳನ್ನು ಪರಿಹರಿಸುತ್ತಾ ಕಾಮಧೇನುವಾಗಿದ್ದಾರೆ. ಓಂ ಗುರು ರಾಘವೇಂದ್ರಾಯ ನಮಃ.